ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟಾಟಾ ಎಜಿ ಹೆಲ್ತ್ ಇನ್ಸೂರೆನ್ಸ್ ನಂದೀಶ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಿಲ್ಲ, ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಒಂದು ಕಾರು, ಒಂದು ಬೈಕು, ಒಂದು ಮನೆ, ಒಂದು ಸೈಟು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಗೆ ಬೇಕಾಗಿರೋದು ಫಸ್ಟು ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಸೂರೆನ್ಸು ಯಾಕೆ ಅಂದರೆ, ನೀವು ಜಸ್ಟು 10,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 10 ಲಕ್ಷ ಗಂಟ ಪ್ರೀಮಿಯಮ್ ಕೊಡ್ತಾರೆ. ಅದೇ ನೀವು ಕಾರ್ಗೆ 10 ಲಕ್ಷ ಗಂಟ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಹೋಯ್ತಾ ಏನಾಗುತ್ತೆ, ಪ್ರೀಮಿಯಮ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದರೆ ಹೆಲ್ತ್ ಇನ್ಸೂರೆನ್ಸ್ ಹಂಗಲ್ಲ. ನೀವು ಈ ವರ್ಷ ಏನು ಯೂಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಹಂಗೆ ಬೋನಸ್ ಆ್ಯಡ್ ಆಗ್ತಾ ಇರುತ್ತೆ. ನೋ ಕ್ಲೈಮ್ ಬೋನಸ್ ಅಂತ 10 ಲಕ್ಷಕ್ಕೆ 10 ಲಕ್ಷ ಬೋನಸ್ ಆ್ಯಡ್ ಆಗುತ್ತೆ. ಮತ್ತು ಟಾಟಾ ಎಜಿ ಹೆಲ್ತ್ ಇನ್ಸೂರೆನ್ಸು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ, ನಾವು ಇವತ್ತೇನು 10,000 ರೂಪಾಯಿ ಕೂಡಿಡ್ತಾ ಇದ್ದೀವೋ ಅದನ್ನು ಒಂದು ಹೆಲ್ತ್ ಇನ್ಸೂರೆನ್ಸ್ಗೆ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮದು ಅಂತ ಹೇಳಿ 10 ಲಕ್ಷ ರೂಪಾಯಿ ಹಾಸ್ಪಿಟಲಲ್ಲಿರುತ್ತೆ. ಏಕೆಂದರೆ ಅಯ್ಯೋ ಯಾವಾಗ ಬರೋಕ್ಕಾಗಲಿ, ನಮ್ಗೆ ಯಾಕಪ್ಪ ಹೆಲ್ತ್ ಇನ್ಸೂರೆನ್ಸ್ ಅಂತ ತಲೆಯಲ್ಲಿ ಟೆನ್ಷನು ಇಲ್ಲ ಯೋಚನೆ ಇದೆ, ದಯವಿಟ್ಟು ಅದು ತೆಗೆದಾಕ್ಬಿಡಿ. ಇವತ್ತಿಂದ ಅದೆಲ್ಲ ಇವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಹೆಲ್ತ್ ಇನ್ಸೂರೆನ್ಸ್ ಇದ್ದರೆ ನಮ್ಮ ಫ್ಯಾಮಿಲಿ ನಮ್ಗೆ ಸೆಕ್ಯೂರ್ ಇರುತ್ತೆ. ನಾವೇನು ಇವತ್ತು 10,000 ರೂಪಾಯಿ ನಾವು ಕೂಡಿಟ್ಟು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ತೊಗೊಂಡ್ರೆ ಹಾಸ್ಪಿಟಲ್ ನಮ್ಮದು ಅಂತ ಒಂದು ಧೈರ್ಯ ಇರುತ್ತೆ, 10 ಲಕ್ಷ ರೂಪಾಯಿ ಇರುತ್ತೆ. ಓಕೆನಾ? ಮತ್ತು ಮೇಜರ್ ಆಪ್ರೇಷನು ಮಿನಿಮಮ್ 2 ವರ್ಷ ಗಂಟ ವೆಯ್ಟ್ ಮಾಡಬೇಕು ಪ್ರತಿಯೊರು. ಇವತ್ತೇನು ಈಗ ದಿಢೀರಂತ ಕಿಡ್ನಿ ಆಪ್ರೇಷನು ಇಲ್ಲ ಹರ್ನಿಯ ಆಪ್ರೇಷನು ಅಂತೆಲ್ಲ ಬಂತು ಅಂದರೆ ಹಾಸ್ಪಿಟಲಲ್ಲಿ ಹರ್ನಿಯ ಆಪ್ರೇಷನ್ಗೆ 60,000 70,000 ಸಾವಿರ, ಕಿಡ್ನಿ ಆಪ್ರೇಷನ್ ಬಂತು ಅಂದರೆ ಮತ್ತು ಡಯಾಲಿಸಿಸ್ ಮಾಡಿಸ್ಕೊಂಡ್ರೆ 11 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಗಂಟ ಆಗುತ್ತೆ. ಯೋಚನೆ ಮಾಡಿ, ಪ್ರತಿಯೊಬ್ಬರು ಒಂದು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿನ ಮಾಡಿಸ್ಕೊಂಡು ಮಡಿಕೊಂಡಿರಿ, ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಒಂದು ಡೆಂಗಿ ಫೀವರು ಇಲ್ಲ ಒಂದು ಚಿಕನ್ಗುನ್ಯ ಅಂತ ಹಾಸ್ಪಿಟ್ಲಿಗೆ ಹೋದರೆ 35-40 ಸಾವಿರ ರೂಪಾಯಿ ಬರುತ್ತೆ ಒಬ್ರಿಗೆ. ಅದೇ ನೀವು 35,000 ರೂಪಾಯಿ 40,000 ರೂಪಾಯಿ ಟೋಟಲ್ ಫ್ಯಾಮಿಲಿ ಪಾಲಿಸಿ ತೊಗೊಂಡ್ರೆ 20 ಲಕ್ಷ ಗಂಟ ನಿಮಗೆ ಸಬ್ಮಿಟ್ ಕೊಡ್ತಾ ಇರ್ತೀವಿ. ಓಕೆನಾ? ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಬೇಕು. ಮತ್ತು ಆರೋಗ್ಯವಾಗಿರಬೇಕು ಅಂದರೆ ನಮಗೆ ಟೆನ್ಷನ್ ಇರಬಾರ್ದು. ಏನಕ್ಕೆ ಟೆನ್ಷನ್ ಇರಬಾರ್ದು ಅಂದರೆ, ಒಂದು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಇದ್ದರೆ ನಮಗೆ ಟೆನ್ಷನ್ ಇರೋಲ್ಲ. ಥ್ಯಾಂಕ್ ಯು ಸೋ ಮಚ್.